ಎಲ್ಲರಿಗೂ ನಮಸ್ಕಾರ. ಧ್ಯಾನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲ ನನ್ನ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸೀಕ್ರೆಟ್ ಸೀರೀಸ್ ನೀವೆಲ್ಲ ಕೇಳ್ತಾ ಇದ್ದೀರ. ಇವತ್ತು ಡೇ 4. ಇವತ್ತಿನ ಒಂದು ಸೀಕ್ರೆಟ್ ಏನು ಅಂದರೆ ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಚಿಕ್ಕ ಮಕ್ಕಳು ಏನಾದರೂ ಕೆಲಸ ಮಾಡಿದರೆ ಅವ್ರನ್ನ ಚೆನ್ನಾಗಿ ಹೊಗಳಿದಾಗ ಇನ್ನಷ್ಟು ಕೆಲಸವನ್ನು ಮಾಡ್ತಾರಲ್ವ, ಹಾಗೆ ಈ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಕೂಡ ವರ್ಕ್ ಆಗುತ್ತೆ. ಅಲ್ಲಿ ಏನಿದೆ ಆಲ್ರೆಡಿ, ಮನೆ, ಕಾರು, ಸಕ್ಸಸ್ಸು ಏನಿದೆ ಅದಕ್ಕೆ ನೀವು ಧನ್ಯವಾದವನ್ನು ಸಲ್ಲಿಸಿದಾಗ ಇನ್ನಷ್ಟು ಅಂಥ ಒಂದು ಜೀವನದಲ್ಲಿ ನೀವು ಪಡಿತಾ ಬರ್ತೀರ. ಇನ್ನಷ್ಟು ಸಕ್ಸಸ್ಸು, ಇನ್ನಷ್ಟು ಒಳ್ಳೆ ಮನೆ, ಇನ್ನಷ್ಟು ಒಳ್ಳೆ ಜಾಬು ನಿಮ್ಮ ಜೀವನದಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಈ ಒಂದು ಗ್ರ್ಯಾಟಿಟ್ಯೂಡಲ್ಲಿ 2 ಕಾನ್ಸೆಪ್ಟನ್ನು ಅವರು ತಿಳಿಸಿದ್ದಾರೆ. ಒಂದು ಸ್ಟೋನ್ ಕಾನ್ಸೆಪ್ಟು, ಒಂದು ವಿಜುವಲೈಸೇಷನ್. ಲೀ ಬ್ರೌವರ್ ಅನ್ನೋ ಒಬ್ಬರು ಆಥರ್ಗೆ ಒಂದು ಸರಿ ಹೋಗುವಾಗ ಅವರಿಗೊಂದು ಸ್ಟೋನ್ ಸಿಗುತ್ತೆ. ಅದನ್ನು ತಗೊಂಡು ಅವರು ಪ್ರತಿದಿನ ಯಾವುದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಪ್ರತಿದಿನ ಅದನ್ನು ಟಚ್ ಮಾಡಿದಾಗೆ ಯಾವುದೋ ಒಂದು ವಿಷಯಕ್ಕೆ ಧನ್ಯವಾದ ಸಲ್ಲಿಸ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಅದು ಎಷ್ಟು ಪವರ್ಫುಲ್ ಆಗುತ್ತೆ ಆ ಸ್ಟೋನ್ ಅಂದರೆ ಗ್ರ್ಯಾಟಿಟ್ಯೂಡ್ ಸ್ಟೋನ್ ಆಗುತ್ತೆ. ಅಂದರೆ ಏನು ಇನ್ನೂ ಅವ್ರ ಜೀವನದಲ್ಲಿಲ್ಲ ಅದು ಸಿಗೋಕ್ಕೆ ಶುರುವಾಗುತ್ತೆ. ಅದು ಗೊತ್ತಾಗಿ ಅವ್ರ ಫ್ರೆಂಡ್ ಮಗನಿಗೆ ತುಂಬ ಹುಷಾರಿರಲ್ಲ, ಅವ್ರು ತುಂಬ ಸೀರಿಯಸ್ ಆಗಿರುತ್ತೆ ಆ ಮಗು ಹುಷಾರಾಗಬೇಕು ಅಂತ ಅವ್ರ ಫ್ರೆಂಡು ಈ ಗ್ರ್ಯಾಟಿಟ್ಯೂಡ್ ರಾಕ್ ನಂಗೆ ಕೊಟ್ಟರೆ ನಾನು ಕೂಡ ಇದನ್ನು ಬಳಸಿ ನನ್ನ ಮಗ ಹುಷಾರಾಗ್ತಾನೆ ಅಂದ ತಕ್ಷಣ ಆ ಸ್ಟೋನನ್ನು ಅವರು ಕೊಡ್ತಾರೆ. ಕೊಟ್ಟ ತಕ್ಷಣ ಕೇವಲ 3 ವಾರದಲ್ಲಿ ಆ ಮಗು ತುಂಬ ಹುಷಾರಾಗತ್ತೆ. ಹಾಗೆ ಈ ಗ್ರ್ಯಾಟಿಟ್ಯೂಡ್ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ಏನು ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆಲ್ಲ ಪ್ರತಿದಿನ ಬೆಳಗ್ಗಿಂದ ರಾತ್ರಿ ಥ್ಯಾಂಕ್ ಯು ಸಲ್ಲಿಸ್ತಾ ಹೋದರೆ ಇನ್ನಷ್ಟು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ. ಆದರೆ ನಾವು ಅದನ್ನು ಮಾಡೋದಿಲ್ಲ. ಏನಿಲ್ಲ ಅದನ್ನೇ ಪ್ರತಿದಿನ ಅದಕ್ಕೆ ಹೇಳ್ತಾ ಹೋಗ್ತೀವಿ, ಇದು ನನ್ನ ಹತ್ರ ಇಲ್ಲ ಇಲ್ಲ ಅಂತ. ಆದರೆ ಗ್ರ್ಯಾಟಿಟ್ಯೂಡನ್ನ ಸಲ್ಲಿಸೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಸ್ಟೆಪ್ ಏನಂದರೆ ವಿಜುವಲೈಸೇಷನ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಹೇಗೆ ಒಂದು ಮೂವಿ ನೋಡ್ತೀರಾ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಂತ. ನಿಮಗೇನು ಬೇಕೋ ಒಂದು ಮೂವಿ ಥರ ಕ್ರಿಯೇಟ್ ಮಾಡಿಕೊಳ್ಳ್ರಿ. ಆಲ್ರೆಡಿ ಇದು ನನ್ನ ಹತ್ರ ಇದೆ ಅಂತ. ಉದಾಹರಣೆಗೆ ಒಂದು ಕಾರ್ ಬೇಕು ಅಂದರೆ ಕಾರಲ್ಲಿ ಕುತ್ಕೊಂಡು ರೈಡ್ ಮಾಡ್ತಾ ಇದ್ದೀನಿ, ಆ ಕಾರ್ ಒಳಗಡೆ ಹಾಡು ಕೇಳ್ತಾ ಇದ್ದೀನಿ ಅಂತ ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆ ಮೂವಿ ನಿಮ್ಮ ಮೈಂಡ್ ಒಳಗೆ ರನ್ ಆಗಬೇಕು. ಯಾವಾಗ ಅದು ರನ್ ಆಗುತ್ತೋ ಯೂನಿವರ್ಸಿಗೆ ಒಂದು ಮೆಸೇಜ್ ಹೋಗುತ್ತೆ, ಓಕೆ ಇದು ಇವರಿಗೆ ಬೇಕು ಅಂತ ನಿಮ್ಮ ಲೈಫಲ್ಲಿ ಬರೋಕ್ಕೆ ಶುರುವಾಗುತ್ತೆ.